ಅಂತೇಳಿ ಖಾತೆ ಸಮೇತ ಕಾಂಪೌಂಡ್ ಹಾಕೊಂಡು ನೋಡಿ, ಇದರಲ್ಲೂ ಇದೆ ಡೀಟೇಲ್ಸು. ನಂದು ಎಷ್ಟೆಷ್ಟು ಜಾಗ ಇದೆ, ಭಾಗ್ಯಮ್ಮಂದು 10 ಕುಂಟೆ, ನಳಿನವ್ರದ್ದು 4 ಕುಂಟೆ, ನಂದು 7 ಕುಂಟೆ, ಇಷ್ಟು ಜಾಗ ಕಾಂಪೌಂಡ್ ಹಾಕೊಂಡು ಅವ್ರು ಪೊಸಿಷನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಖಲಾತಿ ಸಮೇತ ಅವ್ರಿಗೆ ಹಿಂಬರಹ ಕೊಟ್ಟಿದ್ದು. ರಾಜೇಶ್, ನೆಲಮಂಗಲ ತಾಲೂಕು ರೈತ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಮಾತಾಡೋದು. ಇಲ್ಲೇ 8 FIR ಆಗಿದೆ. ದಲಿತರು ಜಮೀನು ಹೊಡೆದಿದ್ದಾರೆ. ನೀವು ಕಂಡಂಗೆ ಎಲ್ಲ ಮಾಧ್ಯಮದವರು ಬಿತ್ತರಿಸಿದ್ರೆ ಇಡೀ ಬೆಂಗಳೂರು ಜಿಲ್ಲೆ ನೋಡ್ತಾ ಇದೆ. ಸರ್ಕಾರಿ ಜಮೀನು ಹೊತ್ತಿದ್ರೆ ಅವರೇ ಎಂಡಾಸ್ಮೆಂಟ್ ಹೆಂಗೆ ಕೊಡ್ತಿದ್ರು DC ಅವರು? ಜಮೀನುಗಳೆಲ್ಲ ಇವರು ಟಾರ್ಗೆಟ್ ಮಾಡ್ಕೊಂಡು ಹೊಡ್ಕೊಂಡು ಈ 8 FIR ಮಾಡಿ ಈಗ ಬಂದು ಪೆಟ್ರೋಲ್ ಬಂಕ್ ನಮ್ಮ ಮೇಲೆ 1.5 ಕೋಟಿ ಆಫರ್ ಮಾಡಿದ್ರೆ ಈ ಜನ ಡೌನ್ಪೇಟೆಯಲ್ಲಿ ಅಗಲ್ ದಾರೋಡೆ ಆಗೋದಲ್ಲ, ಬದುಕೋದು ಹೆಂಗೆ? ಹೇಳಿದೆ ಗದ್ದಾಡ್ಕೊಂಡು ಬೇಡ ಕೊಡೋ ಮೂರ್ತಿ. ಒಂದು ನಿಮಿಷ ಇರಿ ಸರ್. ಹೇಳಿದೆ ನಾನು, ಸ್ನೇಹಿತಾಗಿ ಬೇಡ, ಅವ್ಯವಹಾರಕ್ಕೆ ಹೋಗ್ಬೇಡ, ಅನ್ಯಾಯಕ್ಕೆ ಹೋಗ್ಬೇಡ, ನ್ಯಾಯವಾದ ಹೇಳಿ ನೀನು ಸ್ನೇಹಿತ, ಲೆಕ್ಕಾಚಾರ ಹೋಗು ಅಂತೇಳಿ. ಏನು ಅವನಿಗೆ ಯಾವುದು ಮಾತು ಕೇಳ್ತಾ ಇಲ್ಲ. ಇವ್ನು ಯಾರು ಬೇಕು ಅವ್ರು ಉಪಯೋಗಿಸ್ಕೊಳೋದು. ಇವ್ನು ಮಾಡ್ತಕ್ಕದ್ದು ಒಂದಲ್ಲ. ಈಗಾಗಲೇ ನಿಮ್ಗೆಲ್ಲ ಗೊತ್ತು, ಇವರೆಲ್ಲ ಇಡೀ ನಮ್ಮ ಸೋಪರ ಒಬ್ಬರಿಗೆ ಗೊತ್ತು, ತಾಲೂಕು ಗೊತ್ತು. ಅಂದಮೇಲೆ ಎಷ್ಟು FIR ಆಗಿದೆ, ಯಾವ ರೀತಿ ಮಾಡ್ತಾ ಇದೆ ಬಿಟ್ಟು ನಾವು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ, ಅದು ಕಾನೂನು ಚೌಕಟ್ಟು ಅವ್ರು ಏನು ಮಾಡೋದು ಅದು ಮಾಡ್ತಾರೆ. ಸರ್, ಹೆಜ್ಜೆ ಒಂದು ಹೆಜ್ಜೆ ಇಡಬೇಕಾದ್ರೂ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದ್ದಾರೆ ನನಗೆ. ಅವ್ರು 3 ಜನ ಸೇರ್ಕೊಂಡು ಇವ್ರು 3 ಜನದ್ದು ಇಷ್ಟೆಲ್ಲ ತಾಪತ್ರೆ ಇರೋದ್ರಿಂದ ಡೈರೆಕ್ಟ್ ಆಗಿ ಬಂದ್ರೆ ಮುಖ ಇಲ್ಲ ಯಪ್ಪನ್ಗೆ. ಯಾಕಂದ್ರೆ ಅವ್ರು ಮಾಡಿರೋದೆಲ್ಲ ಬರೀ ಅಕ್ರಮ ಅನ್ಯಾಯಗಳು. ಅದಕ್ಕೆ ಆ ಪುಟ್ಟಗಂಗಯ್ಯ ಅವ್ರನ್ನ ಮುಂದೆ ಇಟ್ಕೊಂಡು ಬರ್ತಾರೆ. ಪುಟ್ಟಗಂಗಯ್ಯ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಪುಟ್ಟಗಂಗಯ್ಯ ಮೂರ್ತಿಯವ್ರ ಬಾಮೈದ. ಪಂಚಾಯತಿಯಿಂದ ಅನುಮತಿ ತಗೊಂಡೆ ಸರ್. 5 ಇಲಾಖೆಯಿಂದ ನಾನು ಅನುಮತಿ ತಗೊಬೇಕಾದ್ರೆ ಸೋಂಪುರ ಗ್ರಾಮ ಪಂಚಾಯತಿನೂ ಇನ್ಕ್ಲೂಡೆಡ್. ಸೋಂಪುರ ಗ್ರಾಮ ಪಂಚಾಯತಿ, ತಹಸೀಲ್ದಾರು, ಪೊಲೀಸು, ಮತ್ತೆ NHA, DC ಅವರು ಇಷ್ಟು ಜನ ಸೇರಿಸಿ ಏನು ಅಭ್ಯಂತರ ಇಲ್ಲ, ಪೆಟ್ರೋಲ್ ಬಂಕ್ ಮಾಡ್ಕೋಬಹುದು ಅಂತ ಫಸ್ಟೇ ನಾವು ಶುರು ಮಾಡಕ್ ಮುಂಚೆನೆ NOC ತಗೊಂಡ್ಬಿಟ್ಟಿರ್ತೀವಿ. ಅದು ಕೊಟ್ಟಿದ್ದಾರೆ, ಪಂಚಾಯತಿಯವ್ರದ್ದು ಇದೆ. ಪಂಚಾಕ್ಷರಿ ಅವರು ಕೊಡ್ಕೂಡ್ದು ಅಂತ ಏನೋ ಅಡ್ಡ ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರಂತೆ. ನಾನು ಮೊನ್ನೆನೂ PDO ಅವ್ರ ಹತ್ರ ಹೋಗಿದ್ದೆ, ಯಾಕೆ ಕೊಡ್ತಾ ಇಲ್ಲ ಅಂತ. ಹಿಂಗೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರು. ಯಾಕಪ್ಪ ಗಲಾಟೆ ಮಾಡ್ತಾ ಇದ್ದಾರೆ? ನೀವು ಪಂಚಾಯತಿಂದ ನಾನು ಆಲ್ರೆಡಿ NOC ತಗೊಂಡಿದ್ದೀನಿ, ನೀವು ಬೇರೆ ಪೆಟ್ರೋಲ್ ಬಂಕ್ಗೆಲ್ಲ ಹಿಂಗೆ ಮಾಡಿದ್ದೀರಾ? ಡಿಮ್ಯಾಂಡು ಸರ್ 1.5 ಕೋಟಿ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ನನಗೆ. ನಾನು ಏನು ಕೊಡಬೇಕು, ಯಾಕೆ ಕೊಡಬೇಕು? 1.5 ಕೋಟಿ ದುಡ್ಡು ಕೊಡೋದಾದ್ರೂ ಎಲ್ಲಿಂದ 1.5 ಕೋಟಿನ? ಅವ್ರದ್ದೇನಾದ್ರು ಪಕ್ಕದಲ್ಲಿ ಜಮೀನು ಇದೆಯಾ ಮೇಡಮ್? ನಮ್ಮ ಪಕ್ಕದವ್ರೆ ಸರ್, ಅವರು ನಮ್ಮ ನೇಬರು. ಆ ಯಪ್ಪನಿಗೆ ನಾನು ಜಾಗ ಬಿಟ್ಕೊಡ್ಬೇಕು, ಒಂದು ಇಲ್ಲ 1.5 ಕೋಟಿ 2 ಕೋಟಿ ದುಡ್ಡು ಕೊಡಬೇಕು. 1.5 ಕೋಟಿ ಪರ್ಪಸ್ ಆಗಿ ಕೇಳಿದ್ದಾರೆ. ಸರಿ, 1.5 ಕೋಟಿ ಕೊಡೋಣ. ಏನ್ ಬರ್ಕೊಡ್ತೀಯ 1.5 ಕೋಟಿಗೆ? 1.5 ಕೋಟಿ ಕೊಟ್ಮೇಲೆ ಅದು ಕಿಮ್ಮತ್ ಬೇಕಲ್ಲ ಸರ್. 1.5 ಕೋಟಿ ಸುಮ್ಮನೆ ಕೊಡಕ್ಕಾಗತ್ತೆ? ದಾಬಸ್ಪೇಟೆ ಪಟ್ಟಣದ 10,000ಕ್ಕೂ ಅಧಿಕ ನಾಗರಿಕರಿಗೆ ಹೃದಯ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇದ್ದು, ಕೇಂದ್ರ ಸರ್ಕಾರದಿಂದ ಅನುಮತಿ ದೊರೆತು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಅನುಮತಿ ದೊರೆತ ನಂತರವೇ HP ಕಂಪನಿಯವರೇ ಕಾಮಗಾರಿ ಮಾಡುತ್ತಿದ್ದಾರೆ. ಆದರೆ ಕೆಲವರು ಹಣ ನೀಡುವಂತೆ ಬೆದರಿಕೆ ಹಾಕುತ್ತಾ ಸರ್ಕಾರಿ ಗುಂಡುತೋಪು ಒತ್ತುವರಿ ಎಂದು ಆರೋಪಿಸುತ್ತಿರುವವರಿಗೆ ದಾಖಲೆ ಮೂಲಕ ಉತ್ತರಿಸುತ್ತೇವೆ ಎಂದು ಬಂಕ್ ಮಾಲೀಕರಾದ ಆರ್ ಪ್ರೇಮಕುಮಾರಿ ತಿಳಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹೆಡೆಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಆರೋಪ ಪ್ರತ್ಯಾರೋಪ ನಂತರ ಬಂಕ್ ಮಾಲೀಕರಾದ ಪ್ರೇಮಕುಮಾರಿ ಮಾತನಾಡಿ, ಸೋಂಪುರ ಗ್ರಾಮದ ಸರ್ವೆ ನಂಬರ್ 116/2, 92/1, B13, B15 ಹಾಗೂ ಕಾನೂಶುಮಾರಿ ನಂಬರ್ 353ರಲ್ಲಿ 22 ಗುಂಟೆ ಜಮೀನು ನನ್ನ ಹೆಸರಿನಲ್ಲಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಸೇರಿದಂತೆ ಸರ್ಕಾರದ 5 ಇಲಾಖೆಗಳಲ್ಲಿ ಅನುಮತಿ ಪಡೆದಿದ್ದೇವೆ. ಆದರೆ ನಮ್ಮ ಪಕ್ಕದ ಜಾಗದಲ್ಲಿ ಸರ್ಕಾರಿ ಗುಂಡುತೋಪು ಹಾಗೂ JJ ಮೂರ್ತಿ ಮತ್ತು ಪಂಚಾಕ್ಷರಿ ಅವರಿಗೆ ಸೇರಿರುವ ಜಮೀನಿದೆ. ಆದರೆ ನಮಗೆ ಬಂಕ್ ಮಾಡಲು ಅನಾವಶ್ಯಕವಾಗಿ ತೊಂದರೆ ನೀಡುತ್ತಿದ್ದಾರೆ. ಸರ್ಕಾರಿ ಗುಂಡುತೋಪು ಒತ್ತುವರಿ ಮಾಡುತ್ತಿದ್ದಾರೆ ಎಂದು ಹಲವರ ತಂಡ ನಮ್ಮ ಮೇಲೆ ಒತ್ತುವರಿ ಆರೋಪ ಮಾಡಿ ಬಂಕ್ ನಿರ್ಮಾಣ ಮಾಡಲು ಪ್ರತಿದಿನ ತೊಂದರೆ ಮಾಡುತ್ತಾ 1.5 ಕೋಟಿ ಹಣ ಅಥವಾ ಜಮೀನನ್ನ ಬಿಟ್ಟುಕೊಡುವಂತೆ ಬೇಡಿಕೆ ನಮ್ಮ ಬಳಿ ಇಟ್ಟಿದ್ದಾರೆಂದು ಆರೋಪ ಮಾಡಿದ ಅವರು, JJ ಮೂರ್ತಿ ಮೇಲೆ ಅನೇಕ ಜಮೀನಿನ ತಗಾದೆಗಳಲ್ಲಿ ಹಲವಾರು ಮೊಕದ್ದಮೆಗಳಿದ್ದು ಬಡ ರೈತರು, ದಲಿತರಿಗೆ ಮೋಸ ಮಾಡುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ದಾರೆ. ನಮಗೆ ತೊಂದರೆ ಕೊಡದೆ ನಮ್ಮ ಪಾಡಿಗೆ ಬಿಡಬೇಕು, ಇಲ್ಲವೇ ಕಾನೂನಿನ ಅಡಿ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇವೆ. ಇಲ್ಲಿ ಪೆಟ್ರೋಲ್ ಬಂಕ್ ಪ್ರಾರಂಭವಾದರೆ 20 ಜನ ಸ್ಥಳೀಯರಿಗೆ ಕೆಲಸ ಸಿಗುತ್ತದೆ. ಸೋಂಪುರ ಗ್ರಾಮ ಪಂಚಾಯಿತಿ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದಿದ್ದೇವೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪೆಟ್ರೋಲ್ ಬಂಕ್ ಮಾಡಿ ಸವಾರರಿಗೆ ಅನುಕೂಲ ಮಾಡಿಕೊಡುವುದೇ ನನಗೆ ಸರ್ಕಾರಿ ಜಾಗದ ಅವಶ್ಯಕತೆ ಆದರೂ ಏನಿದೆ? ಭಾಗ್ಯಮ್ಮನವ್ರ ಹತ್ರ 10 ಕುಂಟೆ, ನಳಿನ ಅನ್ನೋರ ಕಡೆಯಿಂದ 4 ಕುಂಟೆ, ಸ್ವತಃ ನನ್ನ ಜಾಗ 7 ಕುಂಟೆ ಇದೆ. ಒಟ್ಟು 22 ಕುಂಟೆ ಜಾಗ ಇದೆ ಅಲ್ಲಿ.
ಕಂಪನಿಗೆ ಬೇಕಾಗಿರೋದು 16ರಿಂದ 18 ಗುಂಟೆ ಜಾಗ, 18 ಗುಂಟೆ ಅಂತ ಹೋದ್ರೂ ಇನ್ನೂ 6 ಗುಂಟೆ ಎಕ್ಸಸ್ ಜಾಗದಲ್ಲಿ ನಾನು ಇದ್ದೀನಿ. ಹಂಗಿದ್ದಾಗ ನನಗೆ ಸರ್ಕಾರಿ ಜಾಗದ ಅವಶ್ಯಕತೆ ಏನಿದೆ? ನನಗೆ ಅವಶ್ಯಕತೆ ಇಲ್ಲ. ನಾನು ಯಾವ ಅಧಿಕಾರಿಗಳು ದುಡ್ಡು ಕೊಡೋ ಅವಶ್ಯಕತೆನೂ ಇಲ್ಲ, ಯಾವುದು ಜಾಗ ಬೇರೆಯವ್ರದ್ದು ಒತ್ತುವರಿ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನನ್ನದೇ ಜಾಗ ಇದೆ. ಆ ಜಾಗದಲ್ಲಿ ಮಾಡ್ತಾ ಇದ್ರು ಇವ್ರದ್ದು ಬೆಳಗ್ಗೆ ಎದ್ರೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ಡಿಸಿ ಅವರು ಏನೋ ನಿಮಗೆ ಲೆಟರ್ ಕೊಟ್ಟಿದ್ದಾರೆ, NOC ಕೊಟ್ಟಿದ್ದಾರೆ ಸರ್. ಅದು ಸರ್ಕಾರಿ ಜಾಗದಲ್ಲಿ 1 ಅಡಿ ಕೂಡ ನಾವು ಯಾವುದು ಒತ್ತುವರಿ ಮಾಡ್ಕೊಂಡಿಲ್ಲ. ಹಂಗಾಗಿ ಈಗ ಕಂಪನಿಯವರು ಯಾವುದಕ್ಕೂ ಮುಲಾಜಿಗೆ ಒಳಗಾಗದೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಕೆಲಸ ಮಾಡೋದು ಪಂಚಾಯತಿ ಹತ್ರ ಹೋಗಿ ಗಲಾಟೆ ಮಾಡೋದು, ಕೆಲಸ ನಿಲ್ಲಿಸಿ ಅಂತ. ಬೇರೆಯವರು ಈ ಮೂರ್ತಿಯವರು ಬಾಮೈದ ಪುಟ್ಟಗಂಗಯ್ಯ ಅಂತ ಇದ್ದಾರೆ, ಬರ್ಗೇನಹಳ್ಳಿ ಅವರು. ಅವ್ರ ಮೂಲಕ, ಯಾಕಂದ್ರೆ ಈ ಅಪ್ಪಂಗೆ 1000 ಕೇಸು ಹಾಸ್ಪಿಟಲ್ಲಿ ಸುಮಾರು 8ರಿಂದ 10 FIR ಮಾಡಿಸ್ಕೊಂಡಿದ್ದಾರೆ ಮೂರ್ತಿಯವರು. ಅವ್ರು ಇರೋ ಕಡೆ ಪ್ರತಿ ಒಂದು ಕಡೆನೂ ಎಲ್ಲ ಕಡೆ ಕಂಪ್ಲೇಂಟು. ರಾಜಗಾಲುವೆ ಇರ್ಬೋದು, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿರೋದು ಅವರು. ಅದೇನೋ ಒಂದು ಗಾದೆ ಇದೆಯಲ್ಲ, ತಾನು ಕಳ್ಳ ಪರರು ನಂಬ ಅನ್ನಂಗೆ. ಅವ್ರು ಮಾಡೋ ಕಳ್ಳ ಕೆಲಸಗಳಿಗೆ ಇನ್ನೊಬ್ರು ಹಂಗೆ ಇರ್ತಾರೆ, ಇನ್ನೊಬ್ರು ಹಂಗೆ ಮಾಡ್ತಾರೆ ಅನ್ನೋ ಉದ್ದೇಶ ಈ ಅಪ್ಪಂದು. ಎಲ್ಲ ಜಾಗಗಳು ಒತ್ತುವರಿ ಮಾಡ್ಕೊಂಡು ನಮ್ಮ ಮೇಲೆ ಗೂಬೆ ಕೂಡಿಸಿ ನಮ್ದು ಏನಾದ್ರೂ ಮಾಡಿ ಪೆಟ್ರೋಲ್ ಬಂಕ್ ಸ್ಟಾಪ್ ಮಾಡ್ಬೇಕು ಅವರು. ಅಲ್ಲಿ ಎಸೆನ್ಷಿಯಲ್ ಪೆಟ್ರೋಲ್ ಬಂಕ್ ಸೋಂಪುರಕ್ಕೆ ಎಸೆನ್ಷಿಯಲ್, ತುಂಬಾ ಅತ್ಯವಶ್ಯಕ. ಯಾಕಂದ್ರೆ ಸುಮಾರು 10ರಿಂದ 15 ಜನ ಡೆತ್ ಆಗಿದ್ದಾರೆ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗಿ. ಅಂತ ಪರಿಸ್ಥಿತಿಲಿ ಇದ್ರೂ ಇವ್ರು 3 ಜನಕ್ಕೆ ಮಾತ್ರ ಪೆಟ್ರೋಲ್ ಬಂಕ್ ಬೇಡ. ಪಂಚಾಕ್ಷರಿ ಅವ್ರಿಗೆ, ಗೊಟ್ಟಿಗೆರೆ ಮೂರ್ತಿ ಅವ್ರಿಗೆ, ಅವ್ರ ಅಣ್ಣನ್ಗೆ, ಅವ್ರ 3 ಜನಕ್ಕೆ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇಲ್ಲ. ಮಿಕ್ಕಿದ ಇಡೀ ಸೋಂಪುರ ಗ್ರಾಮಸ್ಥರಿಗೆ ಎಲ್ರಿಗೂ ಪೆಟ್ರೋಲ್ ಬಂಕ್ ಬೇಕು. ಆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಅದನ್ನ ಮಾಡ್ಕೊಂಡಿದ್ದಾರೆ. ಅದು ಯಾರು ಹೇಳೋರಿಲ್ಲ, ಕಂಪ್ಲೇಂಟ್ ಆಗಿದೆ, ಅದು ನಡೀತಾ ಇದೆ. ಅದ್ರ ಜೊತೆಗೆ ಇದು ಸ್ಕೂಲ್ ಹತ್ರ ಅದು ಒಂದು ಒತ್ತುವರಿ. ಅವೆಲ್ಲ ಅವ್ರವು ಎಷ್ಟು ಒತ್ತುವರಿ ಇದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಮೇಲೆ ಗೂಬೆ ಕುಡಿಸ್ತಾ ಇದ್ದಾರೆ. ಆ ಕರಿಯಪ್ಪ ಅನ್ನೋರ್ಗೆ ಹೋಗಿ ಜಮೀನ್, ಆ ವ್ಯಕ್ತಿ ಪಿತಾರ್ಜಿತ ಆಸ್ತಿ ಕರಿಯಪ್ಪ ಅನ್ನೋರ್ದು, ಮೂರ್ತಿಯವ್ರು ಮಾಡಿರೋ ಕೆಲಸ ಇದು. ಕರಿಯಪ್ಪ ಅನ್ನೋರು ಪಿತಾರ್ಜಿತವಾದ ಆಸ್ತಿನ ಇನ್ನೊಬ್ಬ ಕರಿಯಪ್ಪನ ಸೃಷ್ಟಿ ಮಾಡಿ 4 ಕೋಟಿಗೋ 5 ಕೋಟಿಗೋ ಜಮೀನ್ ಮಾರಾಟ ಮಾಡಿ ಆಯಪ್ಪ ತಿರ್ಗಾ ಪರದಾಡ್ಕೊಂಡು ವಾಪಸ್ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ದಾಖಲಾತಿ ತಗೊಳ್ಳೋದು ಎಷ್ಟು ಕಷ್ಟ ಇದೆ. ವಾಪಸ್ ಆಯಪ್ಪ ಎಷ್ಟು ನೀರು ಕುಡ್ತಿರ್ಬೇಕು. ಇಂಥ ಒಂದಲ್ಲ ಎರಡಲ್ಲ 10 ಗುಂಟೆಗೆ GPA ತಗೊಳ್ತಾರೆ ರೀಜನ್ಗಳ ಹತ್ರ, ಮತ್ತೆ ಅದನ್ನ 1 ಎಕರೆ 10 ಗುಂಟೆ ಅಂತೇಳಿ ಅದನ್ನ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದನ್ನೇನೋ ಒಂದು ಅವಸ್ಥೆ. ಬರೀ ಈ ಅವಸ್ಥೆಗಳಲ್ಲಿ ಅವ್ರು ಮಾಡ್ಕೊಳ್ಳೋದು ಸಾಲದು ಅಂತ ನಮ್ಗೆ ಯಾಕೆ ಸರ್ ತೊಂದರೆ ಕೊಡ್ಬೇಕು? ಇವರು ಡಿಮ್ಯಾಂಡ್ ಸರ್ 1.25 ಕೋಟಿ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ನನಗೆ. ನಾನು ಏನು ಕೊಡಬೇಕು, ಯಾಕೆ ಕೊಡಬೇಕು? 1.25 ಕೋಟಿ ದುಡ್ಡು ಕೊಡೋದಾದ್ರೂ ಎಲ್ಲಿಂದ 1.25 ಕೋಟಿನ? ಅವ್ರದ್ದೇನಾದ್ರು ಪಕ್ಕದಲ್ಲಿ ಜಮೀನು ಇದೆಯಾ ಮೇಡಮ್? ನಮ್ಮ ಪಕ್ಕದವ್ರೆ ಸರ್ ಅವರು, ನಮ್ಮ ನೇಬರು. ಆ ಯಪ್ಪನಿಗೆ ನಾನು ಜಾಗ ಬಿಟ್ಕೊಡ್ಬೇಕು, ಒಂದು ಇಲ್ಲ 1.25 ಕೋಟಿ 2 ಕೋಟಿ ದುಡ್ಡು ಕೊಡಬೇಕು. 1.25 ಕೋಟಿ ಪರ್ಪಸ್ ಆಗಿ ಕೇಳಿದ್ದಾರೆ. ಸರಿ 1.25 ಕೋಟಿ ಕೊಡೋಣ, ಏನು ಬರ್ಕೊಡ್ತೀಯ 1.25 ಕೋಟಿಗೆ? 1.25 ಕೋಟಿ ಕೊಟ್ಮೇಲೆ ಅದು ಕಿಮ್ಮತ್ ಬೇಕಲ್ಲ ಸರ್. 1.25 ಕೋಟಿ ಸುಮ್ಮನೆ ಕೊಡೋಕ್ಕಾಗತ್ತೆ? ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ದಾಖಲಾತಿಗಳನ್ನ ಸೃಷ್ಟಿ ಮಾಡಿದಾರಾ? ಅವ್ರ ದಾಖಲಾತಿ ಯಾವುದು ಸೃಷ್ಟಿ ಮಾಡಿಲ್ಲ. ಎನ್ಕ್ರೋಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಅವ್ರ ಅಯ್ಯ ವಜಾ ಆಗಿದೆ. ಕೋರ್ಟಲ್ಲಿ ಅವ್ರಿಗೇನು ಸ್ಟೇ ಸಿಗಲಿಲ್ಲ. ಎನ್ಕ್ರೋಚ್ಮೆಂಟ್ ಆಗಿಲ್ಲ ಅಂತ, ಅವ್ರು ಎನ್ಕ್ರೋಚ್ ಆಗಿದೆ ಅಂತ ಕೋರ್ಟಲ್ಲಿ ಅವ್ರು ಪ್ರೂವ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಎನ್ಕ್ರೋಚ್ ಆಗಿಲ್ಲ ಅಲ್ಲಿ. ಅವ್ರ ಉದ್ದೇಶ ಎನ್ಕ್ರೋಚ್ ಆಗಿದೆ, ನನಗೆ ಜಾಗ ಬರ್ಬೇಕಿಲ್ಲಿ. ದಾಖಲಾತಿ ಇದ್ರೆ ಜಾಗ ತಗೊಳ್ಳಿ, ಓನರ್ ಇದ್ದಾರೆ, ಇನ್ನೂ ಅವ್ರದ್ದು ಜಾಗ ಇದೆ ಅಲ್ಲಿ ಓನರ್ದು. ಹೋಗಿ ಓನರ್ ಮೇಲೆ ಫೈಟ್ ಮಾಡ್ಕೊಳ್ಳಿ ಅವರು. ಹೌದು, ಇದು ಕೂಡ ಅದೇ ರೀತಿ ಒತ್ತುವರಿ ಮಾಡೋ ಉದ್ದೇಶ. ಹೌದು ಸರ್. ಅವ್ರದ್ದು ಮೇನ್ ಇಂಟೆನ್ಷನ್, ಅವ್ರದ್ದು ಸುಮಾರು 10-12 ಕಡೆ ಪ್ರಾಪರ್ಟಿ ಇದೆ. ಆ 10-12 ಕಡೆ ಪ್ರಾಪರ್ಟಿಲು ನೇಬರ್ಸ್ ಒಬ್ಬರ ಹತ್ರನೂ ಅವರು ಅನ್ಯೋನ್ಯವಾಗಿಲ್ಲ, ಅಥವಾ ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಇವ್ರು ಇಲ್ಲ. ಈಗ ಅಕ್ಕಪಕ್ಕ ನೇಬರ್ಸ್ ಹತ್ರ ನಾವು ಯಾವುದೇ ಲ್ಯಾಂಡ್ ಇದ್ರೆ ಅನ್ಯೋನ್ಯವಾಗಿ ಇರ್ತೀವಿ, ಒಂದು ಬರಲಿ ಒಂದು ಹೋಗ್ಲಿ ಅಂತ. ಈ ಅಪ್ಪಂದು 12 ಕಡೆನೂ ಅದೇ ಕಿತಾಪತಿ. 12 ಕಡೆ ನೇಬರ್ಸ್ ಎಲ್ಲರೂ ಕೇಸೆ. ಯಾವುದು ಅವ್ರದ್ದು ವಿತೌಟ್ ಜಮೀನ್ ಕೇಸ್ ಇಲ್ಲೇ ಇರೋದೇ ಇಲ್ಲ. ಉದ್ದೇಶಪೂರ್ವಕವಾಗಿ ಎಳೆಯೋದು, ಕೇಸ್ ಹಾಕ್ಸೋದು. ಕೇಸ್ ಹಾಕಿದ್ಮೇಲೆ ಕೇಸ್ ಬೇಡ ಅಂತಂದ್ರೆ ಕೊಡಿ ದುಡ್ಡು. ನೀವು ಪೊಲೀಸ್ ಠಾಣೆ ಮೆಟ್ಲು ಏನಾದರೂ ಏರಿದ್ರೆ? ನಾನೆಲ್ಲ ಇಂಟಿಮೇಷನ್ ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಟೈಮೇ ನಾನು 2021 ಪೆಟ್ರೋಲ್ ಬಂಕ್ ಆಗಬೇಕಾಗಿತ್ತು, ಇಷ್ಟು ಕಂಪ್ಲೀಟ್ ಆಗಬೇಕಿತ್ತು. ಇವ್ರ ತಾಪತ್ರಯ ಕೊಟ್ಟಾಗಿಂದನೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ರಿಕ್ವಿಸೇಷನ್ ಕೊಟ್ಟು ಇರೋ ಫ್ಯಾಕ್ಟ್ ಎಲ್ಲ ಹೇಳಿದೆ. ಅವಾಗಲೂ ಪೊಲೀಸ್ನವ್ರು ಪಾಪ ಸಹಾಯ ಮಾಡಿದ್ರು. ಅವ್ರು ನಿಮ್ದೇನೈತೆ ದಾಖಲಾತಿ ತಗೊಂಬನ್ನಿ ಅಂತ. ಅವ್ರು 2 ಸರ್ವೆ ನಂಬರ್ ಸೇರಿಸಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಒಂದೇ ಸರ್ವೆ ನಂಬರು ನನಗೆ ಇವ್ರ ಜಾಗದಲ್ಲಿ ಬರಬೇಕು ಅಂತ ಅವ್ರ ಉದ್ದೇಶ. ನಮ್ಮ ಜಾಗ ನಾವು ಕರೆಕ್ಟಾಗಿ ಸರ್ವೆ ಮಾಡಿಸಿ, ಸ್ಕೆಚ್ ಮಾಡಿಸಿ, ನಮ್ದು ಏನೇನೈತೆ ಎಲ್ಲ ದಾಖಲಾತಿಗಳನ್ನ ಪಕ್ಕ ಇಟ್ಕೊಂಡಿದ್ದೀನಿ. ಅವ್ರ ಉದ್ದೇಶ ನಾನು ಜಮೀನು ಹೊಡಿಬೇಕು, ಇಲ್ಲ 1.25 ಕೋಟಿ ದುಡ್ಡು ಕೊಡಬೇಕು. ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಮೇಡಮ್? ಅವ್ರ ಮೇಲೆ ಸರ್ ಅಲ್ಲ, ನಿಮ್ಗೆ ಯಾವ ರೀತಿ ನ್ಯಾಯ ಸಿಗ್ಬೇಕಂತ? ಅಲ್ಲ, ನನ್ನ ಪಾಡಲ್ಲಿ ನಾನು ಸರ್, ಈಗ ಜನಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗ ತಾಂಡು ಹೋಗ್ತಾ ಇದೆ. ಅಟ್ಲೀಸ್ಟ್ ಒಂದು 10 ಜನಕ್ಕೆ ನನ್ನ ಪೆಟ್ರೋಲ್ ಬಂಕ್ ಆದ್ರೂ ಉದ್ಯೋಗ ಸಿಗುತ್ತೆ, ನನಗೂ ಒಂದು ಜೀವನ ಆಗುತ್ತೆ. ಅದಕ್ಕೆ ಯಾಕೆ ಸರ್ ಇವ್ರು ತೊಂದರೆ ಕೊಡಬೇಕು? ಒಂದು ಮಹಿಳಾ ಉದ್ಯಮ ಮಾಡ್ತಾ ಇದ್ದೀನಲ್ಲ, 4 ಜನಕ್ಕೆ ಕೆಲಸ ಕೊಡ್ತಿದ್ದೀನಲ್ಲ ಅಂತ ಸಂತೋಷ ಪಡಬೇಕು. ಬೇಡ, ಸಂತೋಷ ಪಡ್ದಿದ್ರೆ ಹಾಳಾಗೋಗ್ಲಿ, ಸುಮ್ಮನೆ ಇರಬೇಕು. ಅದನ್ನು ಮಾಡಲ್ಲ ಅಂದ್ರೆ ನಾವೇನು ಮಾಡಬೇಕು ಸರ್?
ಮೇಡಮ್ ಇವಾಗ ನಿಮ್ಮ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ರಾಜೇಶ್ ಮಾತನಾಡಿ, ಪೆಟ್ರೋಲ್ ಬಂಕ್ ಪಟ್ಟಣದ ಸಾವಿರಾರು ಜನರಿಗೆ ಅವಶ್ಯಕತೆ ಇದ್ದು ಹಲವಾರು ವ್ಯರ್ಥವಾಗಿ ಬಂಕ್ ನಿರ್ಮಾಣ ಮಾಡಲು ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದರೆ ಜಿಲ್ಲಾಧಿಕಾರಿ ಹಿಂಬರಹ ಹೇಗೆ ನೀಡುತ್ತಿದ್ದರು? ರಿಯಲ್ ಎಸ್ಟೇಟ್ ಮಾಫಿಯಾದವರ ಮೇಲೆ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕು. ನಮ್ಮ ರೈತ ಸಂಘಟನೆಯಾದ ಸಂಪೂರ್ಣ ಸಹಕಾರ ನೊಂದವರಿಗೆ ನೀಡಿ ಪಟ್ಟಣ ಭದ್ರ ಹಿತಾಸಕ್ತಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗುಡುಗಿದರು. ಇವರು ನಮ್ಮ ಪ್ರೇಮ್ ಕುಮಾರ್ ಅಕ್ಕ ಹೇಳ್ದಂಗೆ 1.5 ಕೋಟಿ ಟಾರ್ಗೆಟ್ ಮಾಡಿದ್ರೆ ಎಲ್ಲ ಲೀಗಲ್ ಕರೆಕ್ಟಾಗಿದ್ದು, ಇನ್ನು ಬಡವ್ರ ಬಗ್ಗರು ಏನಾದರೂ ಡೌಸ್ಪೇಟೆ ಏರಿಯಾದಲ್ಲಿ ಬಿಡ್ತಾರ. ಆಲ್ರೆಡಿ ಇವರು ಪ್ರಮುಖರ ಮೇಲೆ 8 FIR ಆಗಿದೆ. ದಲಿತರು ಜಮೀನು ಹೊಡೆದಿದ್ದಾರೆ. ನೀವು ಕಂಡಂಗೆ ಎಲ್ಲ ಮಾಧ್ಯಮದವರು ಬಿತ್ತರಿಸಿದ್ದೀರಿ. ಇಡೀ ಬೆಂಗಳೂರು ಜಿಲ್ಲೆ ನೋಡ್ತಾ ಇದೆ. ಇನ್ನು ಬಡವರು ಯಾವ ಥರ ಕಾಲ ಕಳಿಬೇಕು? ಇವತ್ತು ವೀರ್ ಸಾಗರದಲ್ಲಿ 5 ಜನ ಸತ್ರು 1 ತಿಂಗಳಲ್ಲಿ. ಅವತ್ತು ಯಾರೂ ಕೇಳಲಿಲ್ಲ. ಪರಿಹಾರ ಏನು ಕೊಡ್ತಾರೆ? ಅವ್ರ ಹೆಂಡತಿ ಮಕ್ಕಳು ಸಾಕಾಗುತ್ತಾ? ಪೆಟ್ರೋಲ್ ಬಂಕ್ ಆದರೆ ಸಾವಿರಾರು ಜನಕ್ಕೆ ಹಾಸ್ಪಿಟಲ್ ಅನುಕೂಲ ಆಯ್ತದೆ, ಒಂದು 20 ಜನಕ್ಕೆ ಕೆಲಸ ಸಿಗ್ತೈತೆ. ಅವ್ರು ಯಾವುದು ಬೇರೆ ಜಮೀನು ಯಾವುದು ಒತ್ತರಿಸಿಲ್ಲ. ಸರ್ಕಾರಿ ಜಮೀನು ಒತ್ತರಿಸಿದ್ರೆ ಅವರೇ ಎಂಡಾಸ್ಮೆಂಟ್ ಹೆಂಗೆ ಕೊಡ್ತಿದ್ರು DC ಅವರು? ಇವರು FIRನ ದಲಿತ ಜಮೀನು, ಗೊಲ್ರು ಜಮೀನು, ಲಂಬಾಣಿ ಜಮೀನು, ಹಿಂದುಳಿದವ್ರ ಜಮೀನುಗಳೆಲ್ಲ ಇವರು ಟಾರ್ಗೆಟ್ ಮಾಡ್ಕೊಂಡು ಹೊಡ್ಕೊಂಡು ಈ 8 FIR ಮಾಡಿ ಈಗ ಬಂದು ಪೆಟ್ರೋಲ್ ಬಂಕ್ ನಮ್ಮ ಮೇಲೆ 1.5 ಕೋಟಿ ಆಫರ್ ಮಾಡಿದ್ರೆ ಈ ಜನ ಡೌಸ್ಪೇಟೆಯಲ್ಲಿ ಹಗಲು ದಾರೋಡೆ ಆಗೋದಿಲ್ಲ. ಬದುಕೋದು ಹೆಂಗೆ? ಇದಕ್ಕೆ ಪೊಲೀಸ್ ಇಲಾಖೆಯವರು ದಯವಿಟ್ಟು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವರು ಕಾನೂನು ಪ್ರಕಾರವಾಗಿ ರೌಡಿ ಸೀಟರ್ಗಳನ್ನ ಏನು ಬುಕ್ ಮಾಡಬೇಕು ಮಾಡಲೇಬೇಕು. ಇಲ್ಲದೇ ಮುಂದಿನ ದಿನದಲ್ಲಿ ಬಡವ್ರ ಬಗ್ಗರು ಯಾರೂ ಬದುಕಾಗ್ತಾ ಇಲ್ಲ. ಇವತ್ತು ಯಾರೂ ಬದುಕಾಗಲ್ಲ. ಇವ್ರಿಗೆ ಇಷ್ಟೊಂದು ಹಿಂಸೆ ಕೊಟ್ಟರೆ ಇನ್ನು ನಮ್ಮಂಥ ಬಡವರು ಎಲ್ರಿ ಬದುಕಬೇಕು? ಯಾರು ಸರ್ ಅವರು? ಅದೇ ಗುಟ್ಟಿಕೆರೆ ಮೂರ್ತಿ ಅವರು, ಒಂದು ಪುಟ್ಗಂಗಯ್ಯ ಅಂತ ಹೇಳ್ತಾ ಇದಾರಲ್ಲ, ಪೆಟ್ರೋಲ್ ಬಂಕ್ ಓನರ್ಗಳು. ನಿಮ್ಮ ಸಂಘಟನೆಯಿಂದ ಯಾವ ರೀತಿ ಸಹಕಾರ ಕೊಡ್ತೀವಿ? ನಮ್ಮ ಸಂಘಟನೆಯಿಂದ ಪೂರ್ತಿ ಸಹಕಾರ ಕೊಡ್ತೀವಿ. ನಮ್ಮ ರೈತರ ಸಂಘಟನೆಯಿಂದ ಇವಾಗ ನಮ್ಗೆ ಬಂಕ್ ಬೇಕಾಗಿದೆ, ನಮ್ಗೆ ಅವಶ್ಯಕತೆ ಇದೆ. ನಾವು ಈ ಮೇನ್ ರೋಡಲ್ಲಿ ಒಪ್ಪಂದವರು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ನಮ್ಗೆ ಅವಶ್ಯಕತೆ ಇದೆ. ಆಮೇಲೆ ಬೇರೆ ಕಡೆಯಿಂದ ಹೋಗೋ ಜನ ಎಲ್ಲಿಗೆ ಹೋಗ್ತಾರೆ? 1.5 ಕಿಲೋಮೀಟರ್ ಸುತ್ತ ಹೋಗ್ಬೇಕು. ರಾತ್ರಿ 12 ಗಂಟೆ ಆದರೂ ಸುತ್ತ ಹೋಗ್ಬೇಕು. ಎಷ್ಟೋ ಜನ ಪಂಚರ್ಗಳನ್ನ ನಿಲ್ಸೋರೆ ಗಾಡಿಗಳನ್ನ. ಇಡೀ ಎಷ್ಟು ಮುಖ್ಯನೋ ಅದು ಡಬಲ್ಸ್ಪೇಟೆಗೆ, ಸೋಂಪುರ್ಗೆ ಅಷ್ಟು ಮುಖ್ಯ. ಪೆಟ್ರೋಲ್ ಬಂಕ್ ಮುಖ್ಯ. ಸರ್, ಇವಾಗ ಅವ್ರ ಉದ್ದೇಶ ಏನು? ಪೆಟ್ರೋಲ್ ಬ್ಯಾಂಕ್ ಬೇಡ ಅನ್ನೋದಾ ಇಲ್ಲ 1.5 ಕೋಟಿ ದುಡ್ಡು ಬೇಕು ಅನ್ನೋದಾ? 2 ಆಫರ್ ಇಕ್ಕಿದಾರಲ್ಲ. ಬೇಡ ಅಂತಾನು 1.5 ಕೋಟಿ ದುಡ್ಡು ಎಲ್ಲಿ ಕೊಡ್ತಾರೆ? 1.5 ಕೋಟಿ ದುಡ್ಡು ಕೊಡಕ್ಕೆ ಬೇಕು. ಬೇಡ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೇಡ. ಅರೆ, ಪಕ್ಕದಲ್ಲಿ ಅವ್ರ ಜಮೀನು ಇರೋದ್ರಿಂದ ಇಷ್ಟೆಲ್ಲ ಆಟ ಆಡ್ತಾ ಇದ್ದಾರೆ ಅಂತೀರಾ? ಅದೇ ಕಾಣ್ತದಲ್ಲ ನಿಮ್ಗೆ, ಎದ್ ಕಾಣಿಸ್ತಾ ಇದ್ದಲ್ಲ. ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತಾರೆ? ನಮ್ಮ ರೈತ ಸಂಘಟನೆ ಒಕ್ಕೂಟ, ನಮ್ಮ ಅಧ್ಯಕ್ಷರು, ನಮ್ಮ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಎಲ್ಲ ನಮ್ಗೆ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇದೆ. ಪೆಟ್ರೋಲ್ ಬಂಕ್ ತುಂಬಾ ಅವಶ್ಯಕತೆ ಇದೆ ಡೌಸ್ಪೇಟೆಯಲ್ಲಿ. ಇವ್ರೇನು ಆಜು ಬಾಜಲ್ಲಿ ದಂಧೆ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ದಂಧೆ, ಭೂಮಾಫಿಯಾ. ಅವ್ರ ಬಡವ್ರುಗಳು ಯಾರು ಇವ್ರಿಗೆ ಸಾಹುಕಾರರಿಗೆ ಎದುರ್ಕೊಂಡು ಹೇಳ್ತಾ ಇಲ್ಲ. ಇವರಾದ್ರೂ ಪ್ರೇಮ್ ಕುಮಾರ್ ಅವರು ಇವತ್ತು ಈಚೆಗೆ ಬಂದಿದ್ದಾರೆ. ನಮ್ಮ ಸಂಘಟನೆ ಬೆಂಬಲ ಕೊಟ್ಟಿದ್ವಿ. ಅವರು ನಾಳೆ ಇದೇ ತರ ಬಂದ್ರೆ ನಮ್ಮ ರೈತರ ಸಂಘಟನೆಯಿಂದ ಪೂರ್ತಿ ಬೆಂಬಲ ಕೊಡ್ತೀವಿ ನಾವು. ಇದೇ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ VH ಗಂಗರುದ್ರಯ್ಯ ಮತ್ತು ಕಾರೇಹಳ್ಳಿ ಹನುಮಂತರಾಯಪ್ಪ ಹೇಳಿದ್ದು ಹೀಗೆ. HR ಲೋಕೇಶ್ ಮತ್ತು ನಾನು ಮತ್ತು ನಮ್ಮ ಏನು ನಮ್ಮ ಇದಿದೆ ಕಮಿಟಿ ಇದೆ. ಆ ಕಮಿಟಿ ಅಲ್ಲ, ನಮ್ಮ ಸ್ವಂತ ದುಡ್ಡು ಹಾಕೊಂಡು 6 ತಿಂಗಳ ನಂತರ ತಗೊಂಡು ಅಂಗಡಿಗಳು ಕಟ್ಟಿದ್ದೀವಿ. ಇವ್ರೇನು ಮಾಡ್ಯವ್ರೆ? ಒಂದು ಮನುಷ್ಯನ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಅದೊಂದು ರೀತಿಯಲ್ಲಿ ಇರಬೇಕು, ಅದಕ್ಕೆ ಆಧಾರ ಇರಬೇಕು. ನೀನು ಏನಿರ್ತದೆ ಹೋಗಿ ಪಂಚಾಯತಿಗೆ ಹೋಗಿ ಯಾಕೆ ನಾವು ಅರ್ಜಿ ಕೊಡ್ತೀವಿ, ನೋಟಿಸ್ ಕೊಡಲಿಲ್ಲ ಅವ್ರಿಗೆ ಅಂತ ಅವರು ರೋಪ್ ಮಾಡೋದು. ಒಬ್ಬ ಅಧಿಕಾರಿಗಳನ್ನ ಎಷ್ಟು ರೋಪ್ ಮಾಡೋದು ಎಷ್ಟು ಸರಿ? ನೀನೊಬ್ಬ ತಾಲೂಕ್ ಪಂಚಾಯತಿ 10 ತಿಂಗಳು 14 ತಿಂಗಳು ಅಧ್ಯಕ್ಷ ಆಗಿದ್ದು ಅಂತವನು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಅಂತವನು, ನೀನು ಯಾವ ರೀತಿ ನಡ್ಕೊಬೇಕು? ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಅವನಿಗೆ ಕೈ ಹಿಡ್ಕೊಂಡು ಹೇಳಿದೆ, ಗದ್ದೆ ಹಿಡ್ಕೊಂಡು ಹೇಳಿದೆ, ಬೇಡ ಕೊಡೋ ಮೂರ್ತಿ ಇರಿ, ಒಂದು ನಿಮಿಷ ಇರಿ ಸರ್. ಹೇಳಿದೆ ನಾನು, ಸ್ನೇಹಿತಾಗಿ ಬೇಡ, ಅವ್ಯವಹಾರಕ್ಕೆ ಹೋಗ್ಬೇಡ, ಅನ್ಯಾಯಕ್ಕೆ ಹೋಗ್ಬೇಡ, ನ್ಯಾಯವಾದ ಹೇಳಿ ನೀನು ಸ್ನೇಹಿತ, ಲೆಕ್ಕಾಚಾರ ಹೋಗು ಅಂತೇಳಿ. ಏನು ಅವನಿಗೆ ಯಾವುದು ಮಾತು ಕೇಳ್ತಾ ಇಲ್ಲ. ಇವ್ನು ಯಾರು ಬೇಕು ಅವ್ರು ಉಪಯೋಗಿಸ್ಕೊಳೋದು. ಇವ್ನು ಮಾಡ್ತಕ್ಕದ್ದು ಒಂದಲ್ಲ. ಈಗಾಗಲೇ ನಿಮ್ಗೆಲ್ಲ ಗೊತ್ತು, ಇವರೆಲ್ಲ ಇಡೀ ನಮ್ಮ ಸೋಪುರ ಒಬ್ಬರಿಗೆ ಗೊತ್ತು, ತಾಲೂಕು ಗೊತ್ತು. ಅದ್ಮೇಲೆ ಎಷ್ಟು FIR ಆಗಿದೆ, ಯಾವ ರೀತಿ ಮಾಡ್ತಾ ಇದ್ದೆ ಬಿಟ್ಟು ನಾವು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ, ಅದು ಕಾನೂನು ಚೌಕಟ್ಟು ಅವ್ರು ಏನು ಮಾಡೋದು ಅದು ಮಾಡ್ತಾರೆ. ಇನ್ನು ಮುಂದೆ ಆದ್ರೂ ನಾವು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದೀವಿ, ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನೀವು 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 ವಿಚಾರಗಳನ್ನು ತಿಳಿಸ್ಬೇಕು ನೀವು ಜನಗಳಿಗೆ. ಯಾಕೆಂದರೆ 16 ಜನಕ್ಕೆ ಅನುಕೂಲ ಆಗ್ತದೆ, 16 ಜನಕ್ಕೆ ಕೆಲಸ ಸಿಗ್ತದೆ, 1000 ಜನಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ಇಂಥ ಈ ಅಲಾಟೋಪಿ ಮಾತುಗಳಿಗೆ ಯಾವುದು ಕಿವಿ ಕೊಡದೆ ನೇರವಾದಂಥ ನಡೆನುಡಿ ಇರೋರಿಗೆ ಒಂದು ಸಹಕಾರ ಕೊಟ್ಕೊಂಡು ನಮಗೆಲ್ಲ ಗ್ರಾಮ ಪಂಚಾಯತಿ
ಸದಸ್ಯರಾಗ್ಬೋದು, ನಮ್ಮ ಅಧ್ಯಕ್ಷರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಇವ್ರು ಮಾಲಿಕೆ ಕಿವಿ ಕೊಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಕ್ರಮಬದ್ಧವಾಗಿ ತೊಗೊಂಡಿದ್ದೀವಿ, ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾನು 2 ವರ್ಷಗಳಿಂದ ನಾವು ನೇರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ ಕಾನೂನು ರೀತಿಯಿಂದ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿ ಕಾಬಸ್ಪೇಟೆಯಲ್ಲಿ ಪೆಟ್ರೋಲ್ ಬಂಕ್ ಅವಶ್ಯಕತೆ ಯಾರ ಪುಣ್ಯಾತ್ಮರು ಮಾಡ್ತಾರೆ, ಅದಕ್ಕೆಲ್ಲ ಇವರು ಕೆಲವರೆಲ್ಲ ತೊಂದರೆ ಕೊಡ್ತಾರೆ. ಇದು ಸರಿಯಿಲ್ಲ. ಅವ್ರಿಗೆ ಎಲ್ಲ ದಾಖಲಾತಿಗಳು ಬಡಿಕೊಂಡು ಮಾತೆತ್ತಿರೆ ಪ್ರತಿಯೊಂದು ಇಲಾಖೆಗೆ ಅರ್ಜಿ ಕೊಡೋದು, ಅಲ್ಲಿ ಅರ್ಜಿ ಕೊಡೋದು, ಇಲ್ಲಿ ಅರ್ಜಿ ಕೊಡೋದು, ಕೋರ್ಟ್ಗೆ ಹೋಗೋದು, ತಹಸೀಲ್ದಾರ್ ತಗೋದು. ಅವರು ಇದು ಗುಡ್ದೋಪದ 93 ಸರ್ವೆ ನಂಬರ್ಗೆ ಇವ್ರು ಕಟ್ತಾವ್ರೆ ಅಂತ ಅರ್ಜಿಗಳು ಕೊಡ್ತಾರಲ್ಲ, ಇವ್ರಿಗೆ ಏನಾದರೂ ಇದಾಯ್ತಾ? ತುಂಬ ಅವ್ರಿಗೆ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಭಾಳ ತಪ್ಪು ಮಾಡ್ತಿದ್ದಾರೆ. ಯಾಕೆ ತಪ್ಪು ಮಾಡ್ತಾರೆ ಅಂತ ಗೊತ್ತಿಲ್ಲ, ತಿಳುವಳಿಕೋಸ್ಕರ. ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಇವರು ಪಂಚಾಯಣರು, ಅವರು ಲೈಸೆನ್ಸ್ ಕೊಡಬೇಡಿ ಅಂತ ಹೋದ್ರೆ ಎಲ್ಲಿ ಹೋಗ್ತಾರೆ? ಲೈಸೆನ್ಸ್ ಕೊಡ್ತಾರೆ ಮನೆಗೆ ಕೆಡ್ತಾರೆ ಲೈಸೆನ್ಸ್. ಇವತ್ತು ಈ ಫ್ಯಾಕ್ಟ್ರಿಗಳೆಲ್ಲ ಕೆಟ್ಟಾರಲ್ಲ, ಲೈಸೆನ್ಸ್ ಕೆಲಸ ಮಾಡ್ತಾರ? ಲೈಸೆನ್ಸ್ ಬೇಕೇ ಬೇಕು. ಈಗ ಎಲ್ಲ ಇಲಾಖೆಗೆ ಲೈಸೆನ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಎಲ್ಲ ಇಲಾಖೆ ಲೈಸೆನ್ಸ್ ತೊಗೊಂಡು ಕೊಟ್ಟವ್ರೆ, ಕಟ್ತಾವ್ರೆ. ಪಂಚಾಯತ್ ಕೊಡೋದು ಇನ್ಯಾವ್ಲಕ್ಕೆ ತೊಂದರೆ ಕೊಡಬಾರ್ದು. ಸುಮಾರು ತುಮಕೂರು ಬಾರ್ಡರ್ ಹೋಗ್ಬೇಕು, ಬೆಂಗಳೂರು ಇದಕ್ಕೆ ತಗೋಬೇಕು. ಆಮೇಲೆ ಈಟರ್ನುಗಳಿಲ್ಲ, ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಅಂತ ಆ ಕಣ್ಣಗೆ ಬೇಕಾದೋ ಆಕ್ಷನ್ ಇದೇ ಎಲ್ಲಿದ್ದ ಒಂದ್ಸತಿ ನಾನು ಇಲ್ಲೇನಿದ್ದೆ ವೀರಸಾಗರದವ್ರು ಬಂದರು, ಟರ್ನ್ ಮಾಡಕ್ ಹೋಗಿ ಒಂದು ಗಾಡಿ ಹೊಡಿತು, 1 ಕಿಲೋಮೀಟರ್ ಹೋಗ್ಬಿಟ್ಟು ಅವಯ್ಯ ಪಾಪ. ಎಲ್ಲ ಇಲಾಖೆನೂ ಕೊಟ್ಬಿಟ್ಟಿದೆ. ಇದು ಏನು ಸಂಬಂಧ ಇಲ್ಲ, ಕರೆಕ್ಟ್ ಆಗಿದೆ ಕೊಡ್ತಾರೆ ಎಲ್ಲ. ಇದು ಕರೆಕ್ಟ್ ಆಗಿದೆ ಅಂತ ಕೊಟ್ಟಾರೆ. ಇವ್ರಿಗೆ ಯಾಕೆ ಬೇಕು? ನಮ್ಗೆ ಯಾಕೆ ಬೇಕು? ನಾವ್ ಯಾರು ಕೇಳಕ್ ಅವ್ರನ್ನ? ಇವ್ರಿಗೆ ಯಾಕೆ ಹಿಂಗೆ ಕೇಳ್ತಾರೆ? ಯಾಕೆ ಹಿಂಗೆ ತೊಂದರೆ ಕೊಡ್ತಾರೆ? ಒಂದು ಪೆಟ್ರೋಲ್ ದುಡ್ಡಿಗೋಸ್ಕರ ಈ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದೀರಾ? ದುಡ್ಡಿಗೋಸ್ಕರ ಈ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಇದು ಕೇಳ್ತಾವ್ರಲ್ಲ ಸುಮ್ಮನೆ ಯಾಕಪ್ಪ ಇರ್ಬೇಕು? ನಾವು ಉದ್ದೇಶಕ್ಕೆ ಹೋಗಿ ನಾವು ಪಕ್ಕದವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ನಾವು ಏನಕ್ಕೆ ತೊಂದರೆ ಕೊಡ್ಬೇಕಾದ್ರೆ ನೀವು? ಅವ್ರು ಪಾಡ್ಗವ್ರ ಅವ್ರ ಜಮೀನು ಅವ್ರು ಕಟ್ತಾರೆ, ಜಮೀನು ಕೊಟ್ಟರೆ ಸೆಟ್ರು ತಗೊಂಡ್ರೆ ಇವರು. ನಮ್ಗೇನು ಕೆಲಸ ಅದ್ರಾಗೆ? ಯಾಕಂದ್ರೆ ತೊಂದರೆ ಕೊಡ್ತಾರೆ ಇವರು? ಇಷ್ಟು ಹೇಳಿ. ಮಾಧ್ಯಮಗೋಷ್ಠಿಯಲ್ಲಿ ಸೋಂಪುರ ವಿಎಸ್ಎಸ್ಎನ್ನ ಮಾಜಿ ಅಧ್ಯಕ್ಷ ವೀರಸಾಗರ ಗಂಗರುದ್ರಯ್ಯ, ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ರಾಜೇಶ್, ಕಾರೆಹಳ್ಳಿ ಹನುಮಂತರಾಯಪ್ಪ, ಸೋಂಪುರ ಗ್ರಾಮ ಪಂಚಾಯಿತಿ ಸದಸ್ಯ ಪೆಮ್ಮನಹಳ್ಳಿ ಸಿದ್ದಪ್ಪ, ನಿವೃತ್ತ ತಾಲೂಕು ಪಂಚಾಯಿತಿ ಇಒ ಹನುಮಂತರಾಯಪ್ಪರು ಹಾಜರಿದ್ದರು. ನ್ಯೂಸ್ ಬ್ಯೂರೋ ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಕರೆಕ್ಟ್ ಆಗಿದೆ ಅಂತೇಳಿ ಖಾತೆ ಸಮೇತ ಕಾಂಪೌಂಡ್ ಹಾಕೊಂಡು ನೋಡಿ, ಇದರಲ್ಲೂ ಇದೆ ಡೀಟೇಲ್ಸ್. ನಮ್ದು ಎಷ್ಟೆಷ್ಟು ಜಾಗ ಇದೆ, ಭಾಗ್ಯಮ್ಮಂದು 10 ಕುಂಟೆ, ನಳಿನವ್ರದ್ದು 4 ಕುಂಟೆ, ನಂದು 7 ಕುಂಟೆ, ಇಷ್ಟು ಜಾಗ ಕಾಂಪೌಂಡ್ ಹಾಕೊಂಡು ಅವ್ರು ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಖಲಾತಿ ಸಮೇತ ಅವ್ರಿಗೆ ಹಿಂಬರಹ ಕೊಟ್ಟಿದ್ರು.